ಇನ್ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್, ತ್ರೀ ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜು ಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವ್ ಅವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ. ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಅಂದ್ಬಿಟ್ಟು ಅದು ರಾಹುಲ್ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಹೋಗ್ಬೋದು. ಯಾಕೆಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ, ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ, ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಪ್ರೇಮ್ ಸರ್ ಯಾವಾಗಲೂ ರೇಗಿಸ್ತಾ ಇರ್ತಾನೆ, ಯಾರು ಅಸಿಸ್ಟೆಂಟ್ ಆಗಿ ಹೋಗ್ಬೇಡಿ ನೀವು ಅಂತ. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರದ್ದು. ಆರಂಭದಿಂದನೇ ಹೇಳ್ತಾ ಇದ್ದೀರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಥರದಲ್ಲಿ. ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ? ಡಿಸೆಂಬರ್ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಷನ್? ಡಿಸೆಂಬರಲ್ಲಿ ಬರುತ್ತೆ, 100% ಬರುತ್ತೆ. ಅಲ್ಲ, ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ನಾವು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೀವಿ. ಆಮೇಲೆ ಡಬ್ಬಿಂಗ್ ಐ ಥಿಂಕ್ ನೀವು 1 ವರ್ಷ ಹಿಂದೆ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 ಇಯರ್ ಹಿಂದೆನೆ ಕೊನೆಯಿಂದ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ, ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ, ವಾರ್ ಬಿಗನ್ಸ್. ಸ್ಟಾರ್ಟಿಂಗಿಂದ ಅದೇ ಇದರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಸರ್, ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ವಿಚಾರಕ್ಕೆ? ಫೀಲ್ಡ್ಗೆ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರೆ ವೀರಮರಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ ಅಷ್ಟೇ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ, ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ? ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಅನ್ನೋದು? ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ, ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತು ಶ್ಯಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದರೂ ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ಯಾಮಣ್ಣ ಲಾಸ್ಟ್ ಗೀಸ್ ಆಯ್ತಾ ನಮ್ಮ ಸಿನಿಮಾದ? ಅದವರು ನಮ್ದು ಯಾವುದೂ ಇಲ್ಲ, ಹಿಟ್ ಆಗ್ಯವಂತೆ. ಓಕೆ, ಸೊ ದೆನ್ ಒಂದು, ಆಮೇಲೆ ಧ್ರುವ ಅವ್ರದ್ದು ಅದು ಹಿಟ್ಟು, ಪೊಗರು ಅದು ಹಿಟ್ಟಾಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದು ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ, ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸೀರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮ್ಮು ವಿಜಯ್ ಯೇಸುದಾಸ್ ಆಡ್ತಾರೆ. ಸೊ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು. ಅಂದರೆ 260 ಜನ ಮೇಲೆ ಮಾಡಿದ್ದೀವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರೋ ಹೆಸರು ಮಗ, ನಮ್ಮ ರಿಕ್ಕಿ ಅದಾದಮೇಲೆ ಇವರು ನಮ್ಮ ತಬ್ಲಾ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದರೆ ಈ ಥರ ಒಂದೊಂದು ಟೀಮು ಬರೀ 3 ಜನ ರಿದಮ್ ಮಾಡೋಕ್ಕೇನೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ. 60 ಜನ ಅಂಗ್ಲೇಕ್ ಹಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ವಿ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು. ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದು ಏನೋ ಅಲ್ಪ ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ. ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ. ಅಷ್ಟು ಕಾಸು ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರು ಅಂದರೆ, ಒಂದು ಸಣ್ಣ ಎಕ್ಸಾಂಪಲು, ನಮ್ಮ ಎಡಿಟರ್ ಹತ್ರ ಹೋಗಿ, ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅಂತ, ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ, ಬಾಸ್ ಓಪರೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಒಂದು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಂಗೆ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸಕ್ಕೆ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಮಗನೆ ಅಂತ. ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ. ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ತೊಗೊಂಡೋಗಿ ಚೆನ್ನೈಯಲ್ಲಿ ಮಾಡಬೇಕು, ತಿರುಗಿ ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು. ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ
ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. 1970, 80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಐ ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 ಎಕರೆ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ ಅಲ್ಲೇ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆಲ್ಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ ಮೈಕೆ ಸರ್ ಮೋಹನ್ ಬಿ ಕೆರೆ ಅವರು. ಪ್ರೇಮ್ ಸರ್, ನಮ್ಮ KFI ಇಂದ ರಂಗನಾಥ್ ಅಂತ. ಸರ್, ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು, ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ, ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸ್ ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂಥ ಒಂದು ಟೈಮಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚನಾಗುತ್ತೆ, ಆ ಥರ ಡೈಲಾಗ್ ಇದೆ. ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಹೋಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು, ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ, 400 ಥಿಯೇಟರ್ ಹಾಕ್ಬೇಡ, ಬೇಡ ಪ್ರೇಮ್ ಅಂತ. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕಂದರೆ ಅವನು ಮಾರನೇ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡು ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು. ಈಗ ಪ್ರೊಡಕ್ಷನ್ ನಂದೇ ಅದು, ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮ್ಯಾನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದೆ. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದ. ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವಾಗ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ. ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ.